ಗಗನಯಾತ್ರಿ ಶುಭಾಂಶು ಶುಕ್ಲಾ ಬಾಹ್ಯಾಕಾಶಕ್ಕೆ ಹಾರಲಿದ್ದಾರೆ. ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಆಕ್ಸಿಯಂ ನೌಕೆ ನಭಕ್ಕೆ ಚಿಮ್ಮಲಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. 3 ಗಗನಯಾತ್ರಿಗಳು ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಬರೋಬ್ಬರಿ 41 ವರ್ಷಗಳ ನಂತರ ಶುಕ್ಲಾ ಇತಿಹಾಸವನ್ನ ಬರೆಯೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ 12:01ಕ್ಕೆ ನೌಕೆ ನಭಕ್ಕೆ ಚಿಮ್ಮಲಿದೆಯಂತೆ. ಅಡ್ಡಿ ಆತಂಕಗಳಿಂದಾಗಿ 6 ಬಾರಿ ಮುಂದೂಡಿಕೆಯಾಗಿದ್ದ ಭಾರತೀಯ ಶುಭಾಂಶು ಶುಕ್ಲಾ ಅವರ ಅಂತರಿಕ್ಷಯಾನ ಇಂದು ಮಧ್ಯಾಹ್ನ ಕೈಗೂಡುವ ಸಾಧ್ಯತೆ ಇದೆ. ಭಾರತೀಯ ಕಾಲಮಾನ ಇಂದು ಮಧ್ಯಾಹ್ನ 12:01ಕ್ಕೆ ಫ್ಲೋರಿಡಾದಲ್ಲಿರುವ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಆಕ್ಸಿಯಂ ನೌಕೆ ನಭಕ್ಕೆ ಚಿಮ್ಮಲಿದೆ. ಸ್ಪೇಸ್ ಎಕ್ಸ್ ಫಾಲ್ಕನ್ 9 ರಾಕೆಟ್ ಮೂಲಕ ಶುಭಾಂಶು ಶುಕ್ಲಾ ಅವರ ಜೊತೆಗೆ ಇತರೆ 3 ಗಗನಯಾತ್ರಿಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಇನ್ನು 28 ಗಂಟೆ ಪ್ರಯಾಣದ ಬಳಿಕ ಉದ್ದೇಶಿಸಿದ ಡಾಕಿಂಗ್ ಅನ್ನ ಗುರುವಾರ ಸಂಜೆ 4:30ಕ್ಕೆ ಕೈಗೊಳ್ಳಲಾಗುವುದು ಅಂತ ನಾಸಾ ಮಾಹಿತಿಯನ್ನ ನೀಡಿದೆ. 1984ರಲ್ಲಿ ಸೋವಿಯತ್ ರಷ್ಯಾದ ಸೋಯುಜ್ ಬಾಹ್ಯಾಕಾಶ ನೌಕೆಯಲ್ಲಿ ಬಾಹ್ಯಾಕಾಶಕ್ಕೆ ಪ್ರಯಾಣ ಬೆಳೆಸುವ ಮೂಲಕ ರಾಕೇಶ್ ಶರ್ಮಾ ಇತಿಹಾಸವನ್ನು ಬರೆದಿದ್ರು. ಇನ್ನು 41ರಲ್ಲಿ ಸೋವಿಯತ್ ರಷ್ಯಾದ 41 ವರ್ಷಗಳ ನಂತರ ಈಗ ಶುಕ್ಲಾ ಅವರು ಇತಿಹಾಸವನ್ನ ಬರೆಯೋದಕ್ಕೆ ಸಜ್ಜಾಗಿದ್ದಾರೆ. ಲಕ್ನೋದವರಾದ ಶುಕ್ಲಾ ಆಕ್ಸಿಯಂ ಸ್ಪೇಸ್ನ ಇಸ್ರೋ ನಾಸಾ ಬೆಂಬಲಿತ ವಾಣಿಜ್ಯ ಬಾಹ್ಯಾಕಾಶ ಹಾರಾಟದ ಭಾಗವಾಗಿದ್ದಾರೆ. ಫ್ಲೋರಿಡಾದ ಕೆಎಸ್ಸಿಎಯ ಲಾಂಚ್ ಕಾಂಪ್ಲೆಕ್ಸ್ನ 39Aನಿಂದ ಲಿಫ್ಟ್ ಆಫ್ ಮಾಡಲು ಹೊಂದಿಸಲಾದ ಆಕ್ಸಿಯಂ 4 ಕಾರ್ಯಾಚರಣೆಯಲ್ಲಿ ಕಮಾಂಡರ್ ಪೆಗ್ಗಿ ವಿಟ್ಸನ್, ಪೈಲಟ್ ಶುಕ್ಲಾ, ತಜ್ಞರಾದ ಹಂಗೇರಿಯ ಟಿಗೋರ್ ಕಾಪು ಮತ್ತು ಪೋಲ್ಯಾಂಡ್ನ ಸ್ಲಾವೋಸ್ಟ್ ಉಗ್ನ್ಯಾಸ್ಕಿ ಇದ್ದಾರೆ. ಇನ್ನು ಉಡಾವಣೆಗೂ ಮುನ್ನ ಆಕ್ಸ್-4 ಸಿಬ್ಬಂದಿ ಮತ್ತು ಸ್ಪೇಸ್ ಎಕ್ಸ್ ತಂಡಗಳು ಉಡಾವಣಾ ದಿನದ ಚಟುವಟಿಕೆಗಳ ಸಂಪೂರ್ಣ ಪೂರ್ವ ಅಭ್ಯಾಸವನ್ನ ಕೂಡ ಪೂರ್ಣಗೊಳಿಸಿವೆ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ. ಅನಂತರಾಮ್, ಬರೋಬ್ಬರಿ 41 ವರ್ಷಗಳ ನಂತರ ಈಗ ಶುಭಾಂಶು ಶುಕ್ಲಾ ಇತಿಹಾಸವನ್ನ ಬರೆಯೋದಕ್ಕೆ ಸಜ್ಜಾಗಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶುಕ್ಲಾ ಸೇರಿದಂತೆ 3 ಗಗನಯಾತ್ರಿಗಳು ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಈ ಕುರಿತು ಹೆಚ್ಚಿನ ಡೀಟೇಲ್ಸ್. ಏನು ಭಾರತ 41 ವರ್ಷಗಳ ಬಳಿಕ ಏನು ಬಾಹ್ಯಾಕಾಶ ಕೇಂದ್ರಕ್ಕೆ ಅವರು ಕಳೆದ 2 ವಾರದ ಹಿಂದಲೇನೆ ಈ ಒಂದು ಬಾಹ್ಯಾಕಾಶ ಪ್ರಯಾಣವನ್ನ ಬೆಳೆಸಬೇಕಾಗಿತ್ತು. ಆದ್ರೆ ಹವಾಮಾನ ವೈಪರೀತ್ಯದಿಂದಾಗಿ ಅದು ಡಿಲೇ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಇಂದು ಅಂದ್ರೆ ಭಾರತೀಯ ಕಾಲಮಾನ 12:01 ಶುಭಾಂಶು ಶುಕ್ಲಾ ಅವರು ಬಾಹ್ಯಾಕಾಶ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಈ ಮುಖಾಂತರವಾಗಿ ಭಾರತ ಮತ್ತೆ ಏನು 41 ವರ್ಷಗಳ ನಂತರ ತನ್ನ ಒಂದು ಸಾಹಸವನ್ನ ಮೆರೆಯಲಿದೆ ಅಂತಲೇ ಹೇಳ್ಬೋದು. ಏನು 41 ವರ್ಷಗಳ ಹಿಂದೆ ಅಂದ್ರೆ 1984ರಲ್ಲಿ ಏನು ಭಾರತದಿಂದ ಒಬ್ಬ ಗಗನಯಾತ್ರಿಯನ್ನ ಕಳಿಸಲಾಗಿತ್ತು. ಆ ಸಂದರ್ಭದಲ್ಲಿ ಅಲ್ಲಿ ಇರುವಂತಹ ಏನು ಬಾಹ್ಯಾಕಾಶದಲ್ಲಿ ಇರುವಂತಹ ಸ್ಟಡಿಯನ್ನ ಮಾಡ್ಲಿಕ್ಕೆ ಅಂದ್ರೆ ಕೆಲವೊಂದು ಅವರಿಗೆ ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ, ಅಂದ್ರೆ ಪ್ರಯೋಗಗಳನ್ನ ಮಾಡ್ಲಿಕ್ಕೆ. ಅಲ್ಲಿ ಯಾವ ರೀತಿಯಾದಂತಹ ಪ್ರಯೋಗಗಳು ಇರ್ತಾವಪ್ಪ ಅಂತಂದ್ರೆ ಮೈಕ್ರೋ ಆಲ್ಗೆ ಪ್ರಯೋಗ ಆಗಿರ್ಬೋದು, ಆಮೇಲೆ ಕೆಲವೊಂದು ಅತ್ಯಂತ ತೀಕ್ಷ್ಣವಾಗಿರುವಂತಹ ಹವಾಮಾನಕ್ಕೂ ಒಗ್ಗಿಕೊಳ್ಳುವಂತಹ ಒಂದು ನೀರು ಕರಡಿ, ಸೂಕ್ಷ್ಮ ಪ್ರಾಣಿಗಳು ಹೇಗೆ ಹೊಂದಿಕೊಳ್ಳುತ್ತವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಟಾಸ್ಕ್ ಗಳನ್ನ ಕೊಟ್ಟು ಕಳಿಸಲಾಗಿತ್ತು ಭಾರತೀಯ ಇಸ್ರೋ. ಅದರಂತೆ ಈ ಬಾರಿ ಶುಭಾಂಶು ಶುಕ್ಲಾ ಅವರು ಕೂಡ 2 ಪ್ರಯೋಗಗಳನ್ನು ಕೂಡ ಕೊಡಲಾಗಿದೆ. ಅಲ್ಲಿ ಅವರು 14 ದಿನಗಳ ಕಾಲ ಏನು ಬಾಹ್ಯಾಕಾಶದಲ್ಲಿ ಪ್ರಯಾಣವನ್ನ ಅಲ್ಲಿದ್ದು 14 ದಿನಗಳ ನಂತರ ಅವರು ಭಾರತಕ್ಕೆ ವಾಪಸ್ ಆಗ್ಲಿದ್ದಾರೆ. ಅಂದ್ರೆ ಈ ಒಂದು ಪ್ರಯಾಣ ಅಮೆರಿಕದ ಒಂದು ಸ್ಪೇಸ್ ಎಕ್ಸ್ ಸಂಸ್ಥೆ ಏನಿದೆ, ಎಲಾನ್ ಮಸ್ಕ್ ಅವರ ಒಂದು ಒಡೆತನದ ಸ್ಪೇಸ್ ಎಕ್ಸ್ ಸಂಸ್ಥೆ ಈ ಒಂದು ಗಗನಯಾತ್ರೆಯನ್ನ ಲಾಂಚ್ ಮಾಡಿರುವಂತದ್ದು. ಇವರ ಜೊತೆಗೆ ಕ್ಯಾಪ್ಟನ್
ಅನಂತರಾಮ್, ನಿಮ್ಮ ಧ್ವನಿ ನಮಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.